ಅವರೆಲ್ಲ ಒಂದೇ ಏರಿಯಾದ ಹುಡುಗರು. ಅದೇ ಸೆಲ್ಗುಯಲ್ಲೇ ಎಲ್ಲರೂ ಬಾರ್ ಒಂದರಲ್ಲಿ ಸೆಟ್ಟಿಂಗ್ ಹಾಕಿದ್ರು. ಜಾಲಿಯಾಗಿ ಎಲ್ಲ ಸೇರಿ ಪಾರ್ಟಿ ಕೂಡ ಮಾಡ್ತಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅದೊಂದು ಇನ್ಸಿಡೆಂಟ್ ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು. ಏನದು ಒಂದು ಬಾರ್ ಕಹಾನಿ ಅಂತೀರಾ? ಹೇಳ್ತೀವಿ ನೋಡಿ. ಎಣ್ಣೆ ಪಾರ್ಟಿ ಮಾಡ್ತಿದ್ದವರ ನಡುವೆ ನಡೆದಿದ್ದೇನು? ಹಳೆ ಮುಖ ಕಂಡು ಕೆರಳಿ ಕೆಂಡವಾಗಿದ್ಯಾಕೆ ಆ ಗುಂಪು? ರೌಡಿ ಶೀಟರ್ ಮೇಲೆ ಬಾರ್ನಲ್ಲೇ ಡೆಡ್ಲಿ ಅಟ್ಯಾಕ್. ಸೇಡು ಸೇಡು ಸೇಡು. ಇತ್ತೀಚೆಗೆ ಯುವಕರು ಚಿಕ್ಕ ಪುಟ್ಟ ವಿಷಯಕ್ಕೂ ದ್ವೇಷ ಸಾಧಿಸೋದು ಕಾಮನ್ ಆಗಿಬಿಟ್ಟಿದೆ. ಇಲ್ಲೂ ಕೂಡ ಅದೇ ರೀತಿಯ ಕೇಸ್ ನಡೆದಿದೆ. ಈ ಫೋಟೋದಲ್ಲಿರೋ ಯುವಕರ ಹೆಸರು ಪವನ್, ಧನುಷ್ ಸಿಂಗ್, ಸತೀಶ್ ಹಾಗೂ ಯಶವಂತ್ ಅಂತ. ವೃತ್ತಿಯಲ್ಲಿ ಒಬ್ಬ ರ್ಯಾಪಿಡೋ ಡ್ರೈವರ್ ಆದ್ರೆ ಮತ್ತೊಬ್ಬ ಕಾರು ಚಾಲಕ. ಹೀಗೆ ಎಲ್ಲರದ್ದು ಒಂದೊಂದು ಸಣ್ಣ ಪುಟ್ಟ ಕೆಲಸ. ಚಿಕ್ಕಂದಿನಿಂದಲೂ ಜೊತೆಯಾಗಿ ಬೆಳೆದ ಇವರು ಕಳೆದ ಕೆಲ ದಿನಗಳ ಹಿಂದೆ ಬಾರೊಂದಕ್ಕೆ ಪಾರ್ಟಿಗೆ ತೆರಳಿದ್ರು. ಆದ್ರೆ ಪಾರ್ಟಿ ಮುಗಿಸಿ ಮನೆಗೆ ಹೋಗಬೇಕಾದವರು ಅದೊಂದು ಇನ್ಸಿಡೆಂಟ್ ನಿಂದ ಜೈಲು ಸೇರಿದ್ದಾರೆ. ಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ RR ಬಾರ್ ಒಂದರಲ್ಲಿ ಇಬ್ಬರು ಜನರು ಕುಡಿತಿರ್ತಾರೆ. ಆ ವೇಳೆಯಲ್ಲಿ 4 ಜನ ಬಂದು ಏಕಾಏಕಿ ಅಲ್ಲಿದ್ದ ಒಂದು ಬಾಟಲ್ ತಗೊಂಡು ಒಬ್ಬ ವ್ಯಕ್ತಿ ಸುಕೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿ ಹೊಡೆದ ಬಾಟಲ್ನಿಂದ ಚುಚ್ಚಿರೋದು ಸಹ ವರದಿಯಾಗಿರ್ತದೆ. ಈ ರೀತಿಯಾಗಿ ಸುಕೇಶ್ ಎಂಬಾತನ ಕೊಲೆ ಪ್ರಯತ್ನ ಪ್ರಕರಣ ವರದಿಯಾಗಿತ್ತು. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಸುಕೇಶ್. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈತ ರೌಡಿ ಶೀಟರ್. ಈತ ಮತ್ತು ಈತನ ಸಹೋದರನದ್ದು ಏರಿಯಾದಲ್ಲಿ ಭಾರಿ ಹವಾ ಅಂತೆ. 2017ರಲ್ಲಿ ಈ ಇಬ್ಬರು ಸಹೋದರರು ಪವನ್ಗೆ ಹಲ್ಲೆ ಮಾಡಿ ಕಿರುಕುಳ ಕೊಟ್ಟು ಆ ಸಂದರ್ಭದಲ್ಲಿ ಹಿಂಸೆ ಮಾಡಿದ್ರಂತೆ. ಅದಾದ ಬಳಿಕ ಪವನ್ ಅಲ್ಲಿಂದ ಶಿಫ್ಟ್ ಆಗಿ ಕೋಣನಕುಂಟೆ ಕಡೆ ಬಂದು ವಾಸವಾಗಿದ್ದಂತೆ. ಇದಾದ 7 ವರ್ಷದ ಬಳಿಕ ಅಂದ್ರೆ ಕಳೆದ ಏಪ್ರಿಲ್ 27ನೇ ತಾರೀಕಿನಂದು JP ನಗರದ RR ಬಾರ್ ಬಳಿ ಸುಕೇಶ್ ಮತ್ತು ಆತನ ಸಹೋದರ ಪವನ್ ಕಣ್ಣಿಗೆ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ, ಎಣ್ಣೆ ಮತ್ತಲ್ಲಿದ್ದ ಪವನ್ಗೆ ಹಳೆ ಕಿರುಕುಳದ ನೆನಪಾಗಿದೆ. ತನ್ನ ಜೊತೆಯಲ್ಲಿದ್ದವರಿಗೆ ಈ ವಿಷಯ ತಿಳಿಸಿದ್ದಾನೆ. ಆಗ ಪವನ್ ಮತ್ತು ಗ್ಯಾಂಗ್ ಸುಕೇಶ್ ಮೇಲೆ ದಾಳಿ ಮಾಡಿದೆ. ಬಾಟೆಲ್ನಿಂದ ಹೊಡೆದು ಚುಚ್ಚಿ ಕೊಲೆಗೆ ಯತ್ನಿಸಿ ಎಸ್ಕೇಪ್ ಆಗಿದ್ರು. ಆ ಬಳಿಕ ಗಾಯಾಳು ಸುಕೇಶ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಆತ ಬದುಕುಳಿದಿದ್ದಾನೆ. ಸುಕೇಶ್ ಸಹ ಒಬ್ಬ 2019ರಲ್ಲಿ ಧನು ಅಂತ ಒಬ್ಬ ವ್ಯಕ್ತಿಗೆ ಹಿಂಸೆ ಕೂಡ ಕೊಡ್ತಿರ್ತಾನೆ. ಈ ರೀತಿಯಾಗಿ ಈ ವಿಚಾರಕ್ಕೆ ಸುಮಾರು ಇದ್ದಾಗ ಅವ್ರು ಯಾವುದೋ ಬೇರೆ ವ್ಯಕ್ತಿನ ಭೇಟಿ ಮಾಡೋಕ್ಕೆ ಬಂದ ವೇಳೆ ಸುಕೇಶ್ನ ಇಲ್ಲಿ ನೋಡಿ ಇವನು ಹಳೆಯ ವೈಷಮ್ಯ ಹಾಗೂ ಇವನು ಚಟುವಟಿಕೆಗಳಿಗೆ ಒಂದು ನಾವು ಗತಿ ಕಾಣಿಸ್ಬೇಕು ಅನ್ನೋ ಒಂದು ದ್ವೇಷದಿಂದ ಅಲ್ಲಿದ್ದ ಬಾಟಲ್ ತೊಗೊಂಡು ಏಕಾಏಕಿ ಹಲ್ಲೆ ಮಾಡಿರ್ತಾರೆ. ಒಟ್ಟಾರೆ 5 ಆರೋಪಿತರನ್ನು ಗುರುತಿಸಿ ವಶಕ್ಕೆ ಪಡೆಯಲಾಗಿದೆ ಹಾಗೂ ತನಿಖೆ ಮುಂದುವರೆದಿದೆ. ಹಲ್ಲೆ ಸಂಬಂಧ ರೌಡಿ ಶೀಟರ್ ಸುಕೇಶ್ ಕೋಣನಕುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದ. ಇದಾದ ಬಳಿಕ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿ ತನಿಖೆ ಶುರು ಮಾಡಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.